ರಾಮಮೂರ್ತಿ ನಗರದಲ್ಲಿ ಚಿಟ್ ಫಂಡ್ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 405 ಜನರಿಂದ ದೂರು ದಾಖಲಿಸಲಾಗಿದೆ. ಒಟ್ಟು 48 ಕೋಟಿಗೂ ಅಧಿಕ ಹಣವನ್ನು ದಂಪತಿ ವಂಚಿಸಿರುವ ಆರೋಪ ಕೇಳಿಬಂದಿದ್ದು, ಪ್ರಕರಣವನ್ನು ಸಿಐಡಿಗೆ ವರ್ಗಾವಣೆ ಮಾಡುವುದಕ್ಕೆ ಪೊಲೀಸರು ನಿರ್ಧರಿಸಿದ್ದಾರೆ. ಎ ಎಂಬ ಚಿಟ್ ಫಂಡ್ ಸಂಸ್ಥೆ ನಡೆಸ್ತಾ ಇದ್ದಂತಹ ಗಂಡ ಟಾಮಿ ಮತ್ತು ಪತ್ನಿ ಶಿನಿ ಟಾಮಿ ಎಂಬುವರಿಂದ ವಂಚಿಸಲಾಗಿದೆ. ದಂಪತಿ ಇಬ್ಬರೂ ಕೂಡ ಮೂಲತಃ ಕೇರಳದವರು. ಕಳೆದ 25 ವರ್ಷದಿಂದ ಚಿಟ್ ಫಂಡ್ ಸಂಸ್ಥೆ ನಡೆಸ್ತಾ ಇದ್ದಂತಹ ಆರೋಪಿಗಳು ಜೂನ್ 30ನೇ ತಾರೀಕು ಬೆಂಗಳೂರಿನಿಂದ ಹೊರಟಿದ್ರು. ತಂದೆಗೆ ಹುಷಾರಿಲ್ಲ, ಊರಿಗೆ ಹೋಗಬೇಕು ಅಂತ ಆಫೀಸ್ನಲ್ಲಿ ಹೇಳಿ ಹೊರಟಿದ್ದ ಟಾಮಿ ಮನೆ ಸೇಲ್ ಆಗಿರುವ ಮಾಹಿತಿ ಆಫೀಸ್ ಮತ್ತು ಸ್ಥಳೀಯರಿಗೆ ಗೊತ್ತಾಗಿತ್ತು. ಜುಲೈ 5ನೇ ತಾರೀಕು ರಾಮಮೂರ್ತಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಮನೆ ಕಾರು ಎಲ್ಲವನ್ನ ಸೇಲ್ ಮಾಡಿ ಸದ್ಯ ಆರೋಪಿಗಳು ಕೀನ್ಯಾಗೆ ಪರಾರಿಯಾಗಿರೋ ಮಾಹಿತಿ ಇದೆಯಂತೆ. ಈತ ವಂಚನೆಗೊಳಗಾದವರು ಕಂಗಾಲಾಗಿದ್ದಾರೆ. ಆವಾಗ ಇವ್ರ ಹತ್ರ ಚಿಟ್ ಫಂಡ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಮಂತ್ಲಿ ಸೇವಿಂಗ್ಸ್ ಇಂದ ಇಷ್ಟು ಅಮೌಂಟ್ ಅಂತ ಪೇ ಮಾಡ್ತಿದ್ವಿ. ನಾವು ಪೇ ಮಾಡ್ತಾ ಚಿಟ್ ರಿಪೀಟ್ ಆದಾಗ ಅವ್ರು ಅಲ್ಲೇ ಡೆಪಾಸಿಟ್ ಇಡ್ತಿದ್ರು. ಸೊ ನಾವು ಕೇಳುವಾಗಲೂ ಅದು ಅಲ್ಲೇ ಇಟ್ಬಿಟ್ಟು ನಮ್ಗೆ ಬೇಕಂದರೆ ಕೊಡ್ತಿದ್ರು. ಆ ಥರ ಚಿಟ್ ಫಂಡ್ಸಲ್ಲಿ ಅಮೌಂಟ್ ಕಲೆಕ್ಟ್ ಮಾಡ್ತಾ ತುಂಬ ವರ್ಷದಿಂದ ಗೊತ್ತಿರೋರ್ದೆಲ್ಲ ಅಮೌಂಟ್ ಅಲ್ಲೇ ಇದೆ. ಸೊ ಈ ಲಾಸ್ಟ್ 1 ಇಯರಿಂದ ಅವರು ನಿಮ್ಮ ಹತ್ರ ಜಾಸ್ತಿ ದುಡ್ಡಿದ್ರೆ, ಲೈಕ್ ಫಿಕ್ಸ್ಡಾಗಿ ಏನಂದ್ರೆ ಅಮೌಂಟ್ ಇದ್ದರೆ ಕೊಡಿ, ಜಾಸ್ತಿ ರೇಟ್ ಆಫ್ ಇಂಟ್ರೆಸ್ಟ್ 6 ಮಂತ್ಸ್ ಪೀರಿಯಡ್ಗೆ ಕೊಡಿ. ಸೊ ಎಲ್ಲರೂ ಮನೆ ಕಟ್ಟೋರು ರಿಜಿಸ್ಟ್ರೇಷನ್ ಎಲ್ಲ ಡಿಲೇ ಆಗಿರೋದ್ರಿಂದ ಆ ಥರ ಇಟ್ಕೊಂಡಿದ್ದೆಲ್ಲ ದುಡ್ಡು ಇವ್ರ ಹತ್ರ ಈ ಲಾಸ್ಟ್ ಒಂದು 1 ಇಯರಲ್ಲಿ ಫುಲ್ ಲೂಟಿ ಮಾಡಿಬಿಟ್ಟಿದ್ದಾರೆ. ಎಲ್ಲರ ಹತ್ರನೂ ಲೂಟಿ ಮಾಡಿಬಿಟ್ಟಿದ್ದಾರೆ. ನಮಗೆ ಏನು ಇನ್ಫಾರ್ಮೇಷನ್ ಆ ಥರ ಏನು ಗೊತ್ತೇ ಇರಲಿಲ್ಲ. ಒಂದು 5-6 ಮಂತ್ಸಿಂದಾನೇ ಸ್ವಲ್ಪ ಡಿಲೇಸ್ ಇತ್ತು, ಪೇಮೆಂಟಲ್ಲೆಲ್ಲ ಡಿಲೇಸ್ ಇತ್ತು. ಲೈಕ್ ನಮ್ಮ FD ಎಲ್ಲ ಕೇಳುವಾಗ ಅವ್ರು ಹೇಳ್ತಿದ್ರು ಸ್ವಲ್ಪ ಆಗತ್ತೆ ಅಂತ ಹೇಳ್ಬಿಟ್ಟು. ಆದರೆ ಇಷ್ಟು ಅಕ್ಕಪಕ್ಕ ಇರೋರ್ಗೂ ಕೂಡ ಅಷ್ಟು ಚೆನ್ನಾಗಿ ಹಂಗೆ ಗೊತ್ತಿರಲಿಲ್ಲ ಇವ್ರು ಈ ಥರ ಮಾಡ್ತಾರೆ. 2000 ಸ್ಟಾರ್ಟ್ ಆಗಿದ್ವಿ, ಇವಾಗ 25 ವರ್ಷ ಆಯಿತು. ನಾವೆಲ್ಲ ಅವ್ರ ಜೊತೆ ಪರಿಚಯ ಇರೋದು ಒಂದು 35 ಇಯರ್ಸಿಂದ ಪರಿಚಯ ಇದ್ದಾವೆ. ನಮ್ಮ ಚರ್ಚು, ನಮ್ಮ ಸಮಾಜ ಎಲ್ಲ ಕಡೆನೂ ಫುಲ್ ಆ್ಯಕ್ಟಿವ್ ಆಯಿತು ಅವರ ಮೆಂಬರು. ಸೊ ಅದಕ್ಕಿಂತ ನಮ್ಗೆ ವಿಶ್ವಾಸ ಉಂಡ್ಕೊಂಡು ನಾವು ಎಲ್ಲ ಅಮೌಂಟ್ ಹಾಕಿದ್ದೀವಿ. ಅಂದರೆ ಇವಾಗ 1000+ ಮೆಂಬರ್ಸ್ ಇದೆ ಅಂತ ಕಾಣಿಸ್ತಾ ಇದ್ದೀವಿ. ಫಸ್ಟ್ ಡೇಲೇ ಒಂದು 114 ಮೆಂಬರ್ಸ್ ಬಂದಿದ್ವಿ. ಸೊ ಈ ನಡುವೆ ಆಲ್ಮೋಸ್ಟ್ ಒಂದು 6 ತಿಂಗಳಿಂದ ಇಲ್ಲಿ ಬಂದಾಗ ಸುಮಾರಾಗಿ ಎಲ್ರಿಗೂ ಹೇಳ್ತಾಯಿದ್ರು, ಎಲ್ರಿಗೂ ಸುಮಾರು ಜನಕ್ಕೆ ಇಂಟ್ರೆಸ್ಟ್ ಕೊಡೋದ್ರಲ್ಲಿ, ಬಡ್ಡಿ ಕೊಡೋದ್ರಲ್ಲಿ ತುಂಬ ಲ್ಯಾಗ್ ಆಗ್ತಾಯಿದೆ, ಸರಿಗೆ ಅವ್ರಿಗೆ ಸೆಟಲ್ಮೆಂಟ್ ಆಗ್ತಾ ಇಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಹಂಗೆ ಇದು ತಿಳುವಳಿಕೆ ಅಷ್ಟೇ, ಎಲ್ರಿಗೂ ಒಂದೊಂದು ರೀತಿಯಲ್ಲಿ ತಿಳುವಳಿಕೆ. ಬಟ್ ಯಾವುದಾದ್ರು ರೀತಿಯಲ್ಲಾದರೂ ಸ್ವಲ್ಪ ಲೇಟ್ ಆದ್ರೂ ಅವರು ಕೊಟ್ಬಿಡ್ತಾರೆ. ಬಟ್ ಒನ್ ಫೈನ್ ಡೇ ಇವಾಗ ಈ ಜೂನ್ 27ಗೆ ಅವರು ಫ್ಲ್ಯಾಟ್ ಮಾರಿದಂತೆ ನಮಗೆ ಸ್ಟೇಟ್ನಿಂದ ತಿಳುವಳಿಕೆ ಆಯಿತು. ಜೂನ್ 27ಗೆ ಜುಲೈ ಈ ಆಫೀಸಲ್ಲಿ ನಾನೊಂದು 14 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಜೊತೆ ಸತಿ ಮೇಡಮ್ ಅಂತ ಇದ್ದಾರೆ, ಅವರು 20 ವರ್ಷದಿಂದ ಮಾಡ್ತಾಯಿದ್ದಾರೆ. ನಾವು ರೆಗ್ಯುಲರಾಗಿ ನಾರ್ಮಲಾಗಿ ಆಫೀಸ್ಗೆ ಹೋಗ್ತಾನೇ ಇದ್ದೀವಿ. ಸೋಮವಾರ ಇವರು ನಮಗೆ ಹೇಳಿದ್ರು ಈ ಥರ ತಂದೆಗೆ ಹುಷಾರಿಲ್ಲ, ಊರಿಗೆ ಹೋಗಬೇಕಾಗುತ್ತೆ ಅಂತ. ಅದಾದಮೇಲೆ ಮತ್ತೆ ಅವ್ರು ಆಫೀಸ್ ಬಂದಿಲ್ಲ. ಅವ್ರು ನಾರ್ಮಲಿ ಹಂಗೆ ವಾರಕ್ಕೆ 1 ಸತಿ ಬರ್ತಾರೆ, 2 ಸತಿ ಬರ್ತಾರೆ, ಅದೇ ಥರ. ಸೋಮವಾರ ಆದಮೇಲೆ ಶುಕ್ರವಾರ ಒಂದು ಕಸ್ಟಮರ್ ನಮಗೆ ಫೋನ್ ಮಾಡಿ ಹೇಳಿದ್ದಾರೆ, ಈ ಥರ ನಿಮ್ಮ ಆಫೀಸ್ಗೆ ಬರಬೇಕಂದ್ರೆ ಲೊಕೇಶನಲ್ಲಿ ಟೆಂಪರವರಿಲಿ ಕ್ಲೋಸ್ಡ್ ಅಂತ ತೋರಿಸ್ತಾ ಇದೆ ಅಂತ. ಆವಾಗ ನಾವು ಚೆಕ್ ಮಾಡಿ ಇವ್ರಿಗೆ ಕಾಲ್ ಮಾಡಿದಾಗ ನಂಬರ್ ಸ್ವಿಚ್ ಆಫ್ ಇತ್ತು. ಅದಂತರ ಇವ್ರಿಗೆ ಸರಿ ಮನೆಗೆ ಹೋಗೋಣ ಅಂದ್ಬಿಟ್ಟು ನಾವಿಬ್ಬರೇ ಹೋದ್ರಿ. ಅಲ್ಲಿ ನಮ್ಮ ಜೊತೆ ಒಂದು ಕಸ್ಟಮರು ಬಂದಿದ್ದರು, ಜೈಸನ್ ಸರ್ ಅಂತ. ಆಮೇಲೆ ಅಲ್ಲಿ ಹೋಗಿ ನೋಡಿದಾಗ ಈ ಥರ ಮನೆ ಎಲ್ಲ ಸೇಲ್ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಆಮೇಲೆ ಅದರ 1 ದಿನ ವೆಯ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ನಾವು ಬಂದುಬಿಟ್ಟು ಇಲ್ಲಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ವಿ.